ಕೇಂದ್ರ ಸರ್ಕಾರ ಪ್ರವಾಹ ಪರಿಹಾರ ಬಿಡುಗಡೆ ಮಾಡಿದೆ. ಆದರೆ ಈ ಪರಿಹಾರದಲ್ಲಿ ಒಂದಿಷ್ಟು ತಾರತಮ್ಯ ಆಗಿದೆ ಕರ್ನಾಟಕಕ್ಕೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಪ್ರವಾಹ ಪರಿಹಾರ ಬಿಡುಗಡೆಯಾಗಿದೆ. ಮಹಾರಾಷ್ಟ್ರಕ್ಕೆ 1566 ಕೋಟಿ ಆದರೆ ಕರ್ನಾಟಕಕ್ಕೆ 384 ಕೋಟಿ. ಕೇಂದ್ರ ಗೃಹ ಸಚಿವಾಲಯದ ಅನುಮೋದನೆ ಇದು. SDRF ಅಡಿಯಲ್ಲಿ 1950 ಕೋಟಿ ಮುಂಗಡವಾಗಿ ಬಿಡುಗಡೆಯಾಗಿದೆ. SDRFನ ಕೇಂದ್ರ ಪಾಲಿನ 2ನೇ ಕಂತು ರಿಲೀಸ್ ಆಗಿದೆ. ಈ 1956 ಕೋಟಿ ಅಂದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಎರಡೂ ಸೇರಿ ಈಗ ಒಟ್ಟು 1950 ಕೋಟಿ ಬಿಡುಗಡೆ ಮಾಡಿದೆ. 1566 ಕೋಟಿ ಮಹಾರಾಷ್ಟ್ರಕ್ಕೆ ಬಿಡುಗಡೆ ಮಾಡಿದರೆ ಕರ್ನಾಟಕಕ್ಕೆ 384 ಕೋಟಿ ಬಿಡುಗಡೆಯನ್ನು ಮಾಡಿದೆ. CM ಸಿದ್ದರಾಮಯ್ಯ ಸೇರಿದಂತೆ ಸಾಕಷ್ಟು ಜನ ಆರೋಪವನ್ನು ಮಾಡ್ತಾ ಇದ್ರು, ಕೇಂದ್ರ ಮಲತಾಯಿ ಧೋರಣೆ ತೋರ್ತಾ ಇದೆ ಅಂತ. ಇನ್ನು GST ಆಯಿತು, ಈಗ ನೆರೆ ಪರಿಹಾರದಲ್ಲೂ ಈಗ ತಾರತಮ್ಯನ ಹಾಗಾದರೆ ರಾಜ್ಯಕ್ಕೆ ಕರ್ನಾಟಕಕ್ಕೆ ಕೇವಲ 384 ಕೋಟಿ ಮಾತ್ರ ನೆರೆ ಪರಿಹಾರ. BJP ಆಡಳಿತದ ಮಹಾರಾಷ್ಟ್ರಕ್ಕೆ 1566 ಕೋಟಿ ಬಿಡುಗಡೆಯನ್ನು ಮಾಡಿದ್ದಾರೆ. ಮಹಾರಾಷ್ಟ್ರಕ್ಕೆ ದೀಪಾವಳಿ ಗಿಫ್ಟ್ ಕೊಟ್ಟರೆ ಕರ್ನಾಟಕಕ್ಕೆ ಶಾಕ್ ಕೊಟ್ಟಿದೆ. ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಮತ್ತೆ ಅನ್ಯಾಯ ಆಗಿದೆ. ನೆರೆ ಪರಿಹಾರದಲ್ಲೂ ತಾರತಮ್ಯ ಮಾಡ್ತಾ ಇದೆಯಾ ಹಾಗಾದರೆ ಕೇಂದ್ರ? ಮಹಾರಾಷ್ಟ್ರಕ್ಕೆ ಕೊಟ್ಟಿರುವ ಅರ್ಧದಷ್ಟು ಕರ್ನಾಟಕಕ್ಕೆ ಕೊಟ್ಟಿಲ್ಲ. 1566 ಕೋಟಿ ಮಹಾರಾಷ್ಟ್ರಕ್ಕೆ ಕೊಟ್ಟರೆ ಕರ್ನಾಟಕಕ್ಕೆ ಕೇವಲ 384 ಕೋಟಿ. ಅದು BJP ಆಡಳಿತದ ಮಹಾರಾಷ್ಟ್ರಕ್ಕೆ 1566 ಕೋಟಿಯನ್ನು ಕೊಟ್ಟಿದೆ. ಸೆಕೆಂಡ್ ಲಾರ್ಜೆಸ್ಟ್ GST ಕಲೆಕ್ಷನ್ ಸ್ಟೇಟ್ ಅಂದರೆ ಅದು ಕರ್ನಾಟಕ. ಫಸ್ಟು ಮಹಾರಾಷ್ಟ್ರನೇ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಈ ಯಾವ ಲೆಕ್ಕಾಚಾರದಲ್ಲಿ ಕೊಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ. ಹೈಯೆಸ್ಟು ಈ ಫ್ಲಡ್ ಎಲ್ಲಾಗಿದೆ, ಸಾಕಷ್ಟು ಪ್ರವಾಹದಿಂದ ಸಂಕಷ್ಟಕ್ಕೆ ಏನು ಈಡಾಗಿದ್ದಾರಲ್ಲ, ಆ ದೃಷ್ಟಿಕೋನದಲ್ಲಿ ಮಹಾರಾಷ್ಟ್ರಕ್ಕೆ ಜಾಸ್ತಿ ಕೊಟ್ಟಿದ್ದಾರೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಮಹಾರಾಷ್ಟ್ರ, ಮುಂಬೈ ಆ ಭಾಗದಲ್ಲೆಲ್ಲ ಸಾಕಷ್ಟು ಅನಾಹುತ ಆಗಿದೆ, ಇಲ್ಲ ಅಂತ ಹೇಳಲ್ಲ. ಸಾಕಷ್ಟು ಬ್ರಿಡ್ಜ್ಗಳು ಕುಸಿದೋಗಿದ್ದಾವೆ, ಸಾಕಷ್ಟು ಆಸ್ತಿ ಪಾಸ್ತಿ ನೀರು ಪಾಲಾಗಿದೆ, ಸಾಕಷ್ಟು ಗುಡ್ಡ ಕುಸಿದು ಹೋಗಿದೆ, ಅನೇಕ ಸಮಸ್ಯೆಗಳಾಗಿದೆ ಮಹಾರಾಷ್ಟ್ರದಲ್ಲಿ, ಇಲ್ಲ ಅಂತ ಹೇಳಲ್ಲ. ಆದರೆ ಕರ್ನಾಟಕದಲ್ಲೂ ಅಷ್ಟೇ ಪ್ರಮಾಣದಲ್ಲಾಗಿದೆಯಲ್ಲ. ಅಟ್ಲೀಸ್ಟ್ ಮಹಾರಾಷ್ಟ್ರಕ್ಕೆ ಕೊಟ್ಟಿರುವ ಅರ್ಧದಷ್ಟಾದರೂ ಕೊಡಬೇಕಿತ್ತಲ್ವಾ? ಇದನ್ನು ಸಹಜವಾಗಿ ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಪ್ರಶ್ನೆ ಮಾಡ್ತಾರೆ. ಯಾಕಂದರೆ GST ಕಲೆಕ್ಷನಲ್ಲೂ ಕೂಡ ಸೆಕೆಂಡ್ ಲಾರ್ಜೆಸ್ಟ್ ಸ್ಟೇಟ್ ಇನ್ ಇಂಡಿಯಾ ಕರ್ನಾಟಕ. ಮಹಾರಾಷ್ಟ್ರ ಫಸ್ಟು ಇರ್ಬೋದು. GST ಕಲೆಕ್ಷನ್ ಮಾಡಿ ನೀವು ಕೇಂದ್ರಕ್ಕೆ ಕೊಡ್ತಾ ಇದ್ದೀವಿ, ಆದರೆ GST ನೀವೇನೀಗ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಲ್ಲ, ಹಂಚಿಕೆ ಮಾಡ್ತಾ ಇದ್ದೀರಲ್ಲ, ಅದರಲ್ಲೂ ತಾರತಮ್ಯ ಅಂತ ಕಾಂಗ್ರೆಸ್ ಸರ್ಕಾರದ ಅನೇಕ ನಾಯಕರು ಗಂಭೀರವಾದಂಥ ಆರೋಪವನ್ನು ಮಾಡಿದರು. ಈಗ ಈ SDRF ಅಡಿಯಲ್ಲಿ SDRF ಕೋಟದಡಿ ಕೊಡುವಂತಹ ಈ ಒಂದು ಪ್ರವಾಹ ಪರಿಹಾರದಲ್ಲೂ ಕೂಡ ತಾರತಮ್ಯ ಆಗಿದೆ ಅನ್ನುವಂತಹ ಒಂದು ಸಹಜವಾಗಿ ಸ್ಪಷ್ಟವಾಗಿ ಈಗ ಕಂಡು ಬರ್ತಾ ಇದೆ.